ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದಂಥದ್ದು ಫೈನಲ್ ಆಗಿ ಬಂದೇ ಬಿಡ್ತು ಹಬ್ಬ. ನಿಜವಾಗ್ಲೂ ಈ ಹಬ್ಬಕ್ಕೆ ನಾವು ಎಷ್ಟೆಷ್ಟು ತಯಾರಿಗಳು ಮಾಡ್ಕೋತಿರ್ತೀವಿ ಅಂತಂದ್ರೆ ಒಂದು ನಿಮಿಷನೂ ಫ್ರೀ ಇರೋದಿಲ್ಲ. ಇವನ್ ಮೈಂಡು ಫ್ರೀ ಇರಲ್ಲ, ಮೈ ಫ್ರೀ ಇರಲ್ಲ, ಅಷ್ಟು ಕೆಲಸ ಮಾಡ್ತಿರ್ತೀವಿ. ಸೊ ನಿಮ್ಮ ಮನೆಗಳಲ್ಲೂ ಎಲ್ಲ ತಯಾರಿ ನಡೀತಾ ಇರುತ್ತೆ ಅಂತ ಹೇಳಿ ಅನ್ಕೋತೀನಿ. ನಮ್ಮ ಮನೇಲೂ ಶುರುವಾಗಿದೆ, ಸ್ಟಾರ್ಟ್ ಆಯಿತು ಎಲ್ಲಾನು ಪ್ರಿಪ್ರೇಷನ್ನು. ಫಸ್ಟು ಸೀರೆಗೆ ಸೀರೆ ಉಡ್ಸ್ಲಿಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಯಾಕಂದ್ರೆ ಮೇನ್ ಇದೆ, ಇದು ಒಂದು ಕರೆಕ್ಟಾಗಿ ಆಗೋಯ್ತು ಅಂದ್ರೆ ಬೇರೆದೆಲ್ಲ ಆರಾಮ್ಸೆ ನಾವು ಮಾಡ್ಕೊಬಹುದು. ಸೊ ಹಂಗಾಗಿ ಫಸ್ಟ್ ಇದನ್ನ ಮುಗಿಸ್ಕೊಂಬಿಡೋಣ ಅಂತ ಹೇಳಿ, ಬಿಕಾಸ್ ಆಮೇಲೆ ಹೋಗ್ತಾ ಹೋಗ್ತಾ ಮೈ ಕೈ ಎಲ್ಲ ನೋವು ಬಂದ್ಬಿಡುತ್ತೆ. ಬಿಕಾಸ್ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಆಗಿ ಕೆಲಸ, ಒಂದು ನಿಮಿಷ ಪುರ್ಸೊತ್ತಿಲ್ದಂಗೆ ಕೆಲಸ ಮಾಡಿರ್ತೀವಲ್ವಾ. ಸೊ ಅದೇನಾಗುತ್ತೆ ಅಂದ್ರೆ ಸಂಜೆ ಆಗ್ತಾ 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 ನಮ್ಮ ಎನರ್ಜಿ ಎಲ್ಲ ಇದಾಗ್ಬಿಟ್ಟೈತೆ. ಆಕ್ಚುಲಿ ಇವಾಗ ಸಂಜೆನೆ ನಾನು ಕ್ಲೀನಾಗಿ ಟೈಮ್ ಎಲ್ಲ ನೋಡ್ಬಿಟ್ಟೆ ಕುತ್ಕೊಂಡೆ. ಇನ್ನ ಸ್ಯಾರಿ ನಾನು 2 ಸೀರೆ ತಗೊಂಡಿರ್ತೀನಲ್ವಾ, ಸೊ 2ರಲ್ಲಿ ಕನ್ಫ್ಯೂಷನ್. ನಾನು ಆಕ್ಚುಲಿ ಮೈಂಡಲ್ಲಿ ಇದ್ದಿದ್ದು ನನಗೆ ಈ ಸೀರೆ ಉಡ್ಸೋಣ ಅಮ್ಮನವ್ರಿಗೆ ಅಂತ ನಾನು ಯೋಚನೆ ಮಾಡಿದ್ದೆ. ಇದನ್ನ ಉಡ್ಸೋಣ, ಬಾರ್ಡರ್ ಕಾಂಟ್ರಾಸ್ಟ್ ಅಲ್ಲಿ ಬಂದಿದೆ ಅಲ್ವಾ ಅಂದ್ಬಿಟ್ಟು. ಸೊ ಹನಿ ಏನೋ ಅಮ್ಮ ಇದನ್ನ ಉಡ್ಸೋಣ, ಇದು ತುಂಬಾ ಚೆನ್ನಾಗಿದೆ, ಮೆರೂನ್ ಕಲರು ತುಂಬಾ ಚೆನ್ನಾಗಿರತ್ತಮ್ಮ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ಉಡ್ಸೋಣ ಅಂತ ಹೇಳಿದ್ಲು. ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ನಾನೀಗ ಈ ಸೀರೆನ ಎಲ್ಲ ಈ ತರ ನೆರಿಗೆ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಫುಲ್ಲುನು, ಆಮೇಲೆ ಹಾಗೇನೆ ಪ್ಲೀಟ್ಸು ಇಟ್ಟಿದ್ದೀನಿ, ಮತ್ತೆ ಇದು ಸೆರಗು ಪಾಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನ ಉಡಿಸ್ಬೇಕು ಅಷ್ಟೇನೆ. ಇನ್ನ ಹನಿ ಬಂದು ಕೈಗೆಲ್ಲ ರೆಡಿ ಮಾಡಿಕೊಟ್ಲು, ಈ ತರ ಎಲ್ಲ ಹಾಕಿ ಕೊಟ್ಲು. ಈಗ ಬಿಂದಿಗೆಗೆ ಇದನ್ನೆಲ್ಲ ರೆಡಿ ಮಾಡಬೇಕು. ಸೊ ಇದೆಲ್ಲ ರೆಡಿ ಮಾಡಿ ಆಮೇಲೆ ಅದಕ್ಕೆ ಉಡ್ಸೋಣ. ಹೀಗಿದೆ. ಮತ್ತೆ ಬ್ಯಾಕ್ ಡ್ರಾಪು ಅಷ್ಟೇನೆ, ನಾನು 2 ತರಿಸಿದ್ದೆ. ಈ ಒಂದು ಬ್ಯಾಕ್ ಡ್ರಾಪ್ ಒಂದು ತರಿಸಿದ್ದೆ, ಮತ್ತೆ ಇಲ್ಲೊಂದು ಇಟ್ಟಿದ್ದೀವಿ, ಇದೊಂದು ತರಿಸಿದ್ದೆ. ಸೊ ಫೈನಲ್ ಆಗಿ ಅದನ್ನ ಸೆಲೆಕ್ಟ್ ಮಾಡಿದ್ವಿ, ಅದನ್ನ ಹಾಕ್ಬಿಡೋಣ ಅಂತ ಹೇಳಿ. ಇನ್ನು ಆ ಬ್ಯಾಕ್ ಡ್ರಾಪ್ಗೆ ಸ್ವಲ್ಪ ರೆಡಿ ಮಾಡಬೇಕು, ನಮ್ಮ ಮನೆಯವ್ರು ಬರಬೇಕು, ಅದಕ್ಕೆ ಐಟಮ್ಸ್ ಎಲ್ಲ ಮೇಲಿದೆ. ಯಾವಾಗಲೂ ಅಷ್ಟೇ, ಅವರು ನಿಂದೇನೇನು ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೊತಾ ಇರು, ಬಂದ್ಬಿಡ್ತೀನಿ, ಬಂದು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಓಕೆ, ಅವ್ರು ಬರೋ ಅಷ್ಟೊತ್ತು ಅಟ್ಲೀಸ್ಟ್ ಈ ಕೆಲಸಗಳನ್ನಾದರೂ ಮುಗಿಸ್ಕೊಂಡಿರ್ತೀನಿ. ಅದೇ ಅಮ್ಮನವ್ರಿಗೆ ಸ್ಯಾರಿ ಒಂದು ಉಡಿಸ್ಬಿಟ್ಟು ಅಲ್ಲಿ ಇಟ್ಬಿಟ್ರೆ ಆಮೇಲೆ ಅದೆಲ್ಲ ರೆಡಿ ಆದಮೇಲೆ ಅದನ್ನ ಹಾಗೆ ಅಲ್ಲಿ ಇಡೋ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಹಿಂಗಿದೆ. ಇನ್ನೇನೋ ಹೇಳಬೇಕು ಅಂದ್ಕೊಂಡೆ. ನಮ್ಮ ಪಾವನಿ ಆಲ್ರೆಡಿ ಅಲ್ಲಿ ಎಲ್ಲಾನು ಅಂದರೆ ಒಪ್ಪಿಸ್ಬಿಟ್ಟಿದ್ದೀನಿ. ಇಲ್ಲಿ ನಾನು ಹನಿ ಇಬ್ಬರು ಸೇರಿಕೊಂಡು ರೆಡಿ ಮಾಡೋ ಥರ ಪಾವನಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಟ್ಟು ನಾರ್ಮಲ್ ಏನು ಬೆಳ್ಳಿ ಐಟಮ್ಸು ಮತ್ತು ಏನು ನಮ್ಮದು ಬ್ರಾಸ್ ಐಟಮ್ಸ್ ಎಲ್ಲ ಏನೇನಿದೆ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಿದ್ದಾಳೆ. ಸೊ ಹಂಗೆ ರೆಡಿ ಮಾಡಿಬಿಟ್ಟು ದೇವ್ರ ಮನೇನು ಹಾಗೆ ರೆಡಿ ಮಾಡಿಬಿಡಮ್ಮ ಅಂತ ಹೇಳಿದ್ದೀನಿ. ಅವಳ ಕೆಲಸ ಅವಳ ಪಾಡ್ಗೆ ಅವಳು ಮಾಡ್ತಿದ್ದಾಳೆ. ಈಗ ನಮ್ಮ ಕೆಲಸ ನಾವು ಶುರು ಮಾಡ್ಕೋಬೇಕು. ಬಿಕಾಸ್ ಇಲ್ಲಿ ಸೀರೆ ಉಡಿಸ್ಬೇಕು ಅಂದರೆ ಒಬ್ಳಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ಹನಿನು ನನಗೆ ಹೆಲ್ಪ್ ಮಾಡ್ತಾಳೆ. ಸೊ ಈ ಥರ ಮಾಡೋಣ. ಓಕೆ, ಇನ್ನು ಸೀರೆ ಉಡ್ಸೋದು ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ತೀರಾ. ಆ್ಯಕ್ಚುಲಿ ನಾನೇನು ಅಷ್ಟೊಂದು ಡಿಫ್ರೆಂಟಾಗಿ ಏನು ಉಡ್ಸಲ್ಲ, ಸಿಂಪಲ್ಲಾಗೆ ಉಡಿಸ್ತೀನಿ. ಮತ್ತು ಏನಂದರೆ ನಮ್ಮ ಮನೆಯಲ್ಲಿ ಇದು ನನಗೆ ಮಕ್ಕಳಿಗೆ ಏನು ಅಮ್ಮನವ್ರನ್ನ ತುಂಬ ದೊಡ್ಡದಾಗಿ ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಬಿಕಾಸ್ ಅದು ಒಂಥರ ದೊಡ್ಡದಾಗಿ ಅಂದರೆ ಅದು ದೇವಸ್ಥಾನಗಳಲ್ಲಿ ಚೆನ್ನಾಗಿರತ್ತೆ. ಮನೇಲಿ ಅಂದರೆ ಒಂಥರ ಕ್ಯೂಟಾಗಿ ಅದು ಇಷ್ಟಪಡ್ತೀವಿ. ಪ್ಲಸ್ ನಾವೇನಂದರೆ ಈ ಒಂದು ಪ್ಲೇಸ್ಗೆ ತುಂಬ ದೊಡ್ಡದಾಗಿ ಚೆನ್ನಾಗಿ ಕಾಣಲ್ಲ ಅನ್ನೋದು ನಮ್ಮ ಒಂದು ಭಾವನೆ. ಪ್ಲಸ್ ನಮ್ಮ ಮನೇಲಿ ಇರುವಂಥ ಮುಖವಾಡಕ್ಕೆ ಯಾವ ಥರ ಸೆಟ್ ಆಗುತ್ತೋ ಆ ಥರ ನಾವು ಬಾಡಿನ ಮಾಡಿದ್ರೆ ಒಳ್ಳೆಯದು. ಸೊ ಈಗ ನಮ್ಮ ಮನೇಲಿ ಏನಂದರೆ ಮುಖವಾಡ ಯಾವ ಥರ ಇದೆ ಅದಕ್ಕೆ ಸೆಟ್ ಆಗೋ ಹಂಗೆ ನಮ್ಗೇನಂದರೆ ಅಂದರೆ ಬಾಡಿ ಪಾರ್ಟ್ ಇದ್ರೆ ಚೆನ್ನಾಗಿರತ್ತೆ. ನಾನು ಕೆಲವು ಸತಿ ನೋಡ್ತಿರ್ತೀನಿ, ಮುಖ ತುಂಬ ಚಿಕ್ಕದು ಇರುತ್ತೆ, ಬಾಡಿ ತುಂಬ ದೊಡ್ಡದಾಗಿ ಆಗೋದು, ಇಲ್ಲ ಅಂದರೆ ಬಾಡಿ ತುಂಬ ಚಿಕ್ಕದಿದ್ದು ಮುಖ ತುಂಬ ಅಗ್ಲ ಆಗೋದು. ಆ ಥರ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಅದಕ್ಕೇನೆ ನಾನೇನಂದರೆ ನಮ್ಮ ಮನೇಲಿ ಇರೋವಂಥ ಮುಖವಾಡಕ್ಕೆ ಸೆಟ್ ಆಗೋ ಹಂಗೇನೆ
ಸೀರೆ ಉಡ್ಸಿದ್ರೆ ಒಂಥರ ಅದು ಲಕ್ಷಣವಾಗಿರತ್ತೆ ನೋಡೋದಕ್ಕೆ ಅಂತ ಹೇಳಿ ನನ್ನ ಒಂದು ಭಾವನೆ. ಅದಕ್ಕಾಗಿ ನಾನು ಇವಾಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬೇರೆ ಸ್ಟೈಲ್ ಅನ್ಕೊಂಡೆ ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೆ. ಬಟ್ ಮಕ್ಕಳು ಅಮ್ಮ ನಮ್ಮ ಮನೇಲಿ ನೀವು ವರ್ಷ ವರ್ಷ ಯಾವ ತರ ಉಡಿಸ್ತೀರೋ ಅದೇ ತುಂಬಾ ಚೆನ್ನಾಗಿರತ್ತಮ್ಮ, ಅದೇ ತರ ಮಾಡಿ, ನೀವೇನೇನೋ ಮಾಡಬೇಡಿ ಅಮ್ಮ, ಚೆನ್ನಾಗಿರಲ್ಲ. ನಮ್ಮನೆ ಲಕ್ಷ್ಮಿ ತುಂಬಾ ಮುದ್ದಾಗಿ ತುಂಬಾ ಲಕ್ಷಣವಾಗಿರ್ತಾರೆ, ಹಾಗೇನೆ ಇರ್ಲಿ ಅಂತ ಮಕ್ಕಳು. ಸೊ ಇಬ್ರದು ಅದೇ ಒಪಿನಿಯನ್ ಆಗಿತ್ತು, ಅಮ್ಮ ನೀವ್ ಯಾವಾಗ್ಲೂ ಮಾಡೋ ತರನೇ ಚೆನ್ನಾಗಿರತ್ತೆ ಅಂತ ಹೇಳಿ. ಸೊ ಓಕೆ ಅನ್ಬಿಟ್ಟು ಅದೇ ತರ ಉಡ್ಸೋಣ ಅಂತ ಅನ್ಕೊಂಡಿದೀನಿ. ಸೊ ಇದು ಬಾರ್ಡರು ಸ್ವಲ್ಪ ಈ ತರ ಬಂದಿದೆ ಅಲ್ವಾ, ಚೆನ್ನಾಗಿ ಕಾಣುತ್ತೆ ಅನ್ಬಿಟ್ಟು. ಮತ್ತೆ ಇನ್ನೊಂದ್ ಏನಂದ್ರೆ ನಾನು ರೋಸನ್ನು ಮೆರೂನ್ ಕಲರ್, ಐ ಮೀನ್ ಮೆರೂನ್ ಅಂತೀನಿ, ರೆಡ್ ರೋಸ್ ತಂದಿರೋದು. ಸೊ ಇದು ಮೆರೂನ್ ಕಲರ್ ಆಗಿರೋದಕ್ಕೆ ರೆಡ್ ರೋಸನ್ನು ಮ್ಯಾಚಿಂಗ್ ಚೆನ್ನಾಗಿರತ್ತೆ ಅಂತ ಈ ತರ ಪ್ಲಾನ್ ಮಾಡಿದೀವಿ. ಸೊ ಓಕೆ, ಇನ್ನ ತಡ ಮಾಡೋದು ಬೇಡ, ಟೈಮ್ ಆಗೋಗ್ಬಿಡುತ್ತೆ, ಇನ್ನು ಎಷ್ಟೊಂದು ಕೆಲಸಗಳಿದೆ. ಸೊ ಅಮ್ಮನವ್ರಿಗೆ ಸೀರೆ ಉಡ್ಸಕ್ಕೆ ಶುರು ಮಾಡ್ಕೊಳ್ಳೋಣ. ಇನ್ನ ನಾವು ಸೀರೆ ಉಡಿಸ್ಬೇಕು ಅಂತ ಅಂದ್ರೆ ಫಸ್ಟ್ ನಮ್ಗಲ್ಲಿ ಬ್ಯಾಕ್ ಡ್ರಾಪ್ ರೆಡಿ ಆಗ್ಬೇಕಿತ್ತು. ಆಗ್ಲೇ ಹೇಳ್ದಂಗೆ ನಾನು ನಮ್ಮ ಮನೆಯವ್ರಿಗೆ ಕಾಯ್ಕೊಂಡು ಕೂತಿದ್ದೆ. ಮತ್ತೆ ಅವ್ರಿಗೆ ಫೋನ್ ಮಾಡಿದ್ರೆ ನಂದು ಇನ್ನೂ ಒಂದು 40 to 50 ಮಿನಿಟ್ಸ್ ಆಗತ್ತೆ ಬರೋದಕ್ಕೆ ಅಂತ ಹೇಳಿದ್ರು. ಆಮೇಲೆ ಹನಿ ಇತ್ಕೊಂಡು ಅಮ್ಮ ಪಪ್ಪನ್ಗೆ ವೆಯ್ಟ್ ಮಾಡೋದು ಬೇಡ, ನಾವೇ ಟ್ರೈ ಮಾಡೋಣ ಬಾಮ್ಮ ಅಂತ ಹೇಳಿದ್ಲು. ಸೊ ಇದೆಲ್ಲ ನಾನು ಸ್ವಲ್ಪ ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ, ಅದೇನ್ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಎಲ್ಲ ಇದೆ ಅಲ್ವಾ ಅದನ್ನ. ಸೊ ನಾನು ಅದನ್ನೆಲ್ಲ ಇಳಿಸ್ಕೊಳ್ಳೋದಕ್ಕೋಸ್ಕರ ನಾನು ನಮ್ಮ ಮನೆಯವ್ರನ್ನ ಕೇಳ್ತಾ ಇರ್ತೀನಿ ಯಾವಾಗ್ಲೂ. ಬಟ್ ಆಮೇಲೆ ನನ್ನ ಮಗಳು ಹೇಳೋದು, ಲ್ಯಾಡರ್ ಇದೆ ಅಲ್ವಾ ಬಾಮ್ಮ ನಾವೇ ತಗೊಳ್ಳೋಣ ಅಂತ ಹೇಳಿ. ಸೊ ಇಬ್ರು ಮಕ್ಕಳು ಹೋಗಿ ಅದನ್ನ ಇಳಿಸಿ ತಗೊಂಡ್ ಬಂದು ಅವರೇ ಫಿಕ್ಸ್ ಮಾಡಿದ್ರು. ಮಾಡ್ಬಿಟ್ಟು ಈಗ ನಾವು ಬ್ಯಾಕ್ ಡ್ರಾಪ್ ನ ಹಾಕೋತಾ ಇದೀವಿ. ಇನ್ನ ಸ್ಟ್ಯಾಂಡ್ ಬಂದು ನಾನು ಯಾವುದೇ ಆನ್ಲೈನ್ ಅಲ್ಲಿ ಏನು ಪರ್ಚೇಸ್ ಮಾಡಿರೋದಲ್ಲ, ಅದರ ಡೀಟೇಲ್ಸ್ ಎಲ್ಲ ನಾನು ಫಸ್ಟ್ ಇಯರ್ ನನ್ನ ವರಮಹಾಲಕ್ಷ್ಮಿದು ಹಬ್ಬ ಏನ್ ನಾನು ಹಾಕಿದ್ದೆ ಅವಾಗ್ಲೇನೆ ಕೊಟ್ಟಿದ್ದೀನಿ. ಅದು ನಾವೇ ಕಸ್ಟಮೈಸ್ ಮಾಡಿಸಿದ್ದು. ಅಂದ್ರೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನನ್ಗೆ ಈ ತರ ಒಂದು ಸ್ಟ್ಯಾಂಡ್ ಬೇಕು, ಆಕ್ಚುಲಿ ಅದನ್ನ ಮಾಡ್ಕೊಡಿ ಅಂತ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ಈ ಸ್ಟ್ಯಾಂಡ್ ನಾನು ಮಾಡಿಸಿದ್ದು ಹಬ್ಬಕ್ಕೆ ಅಂತಲ್ಲ, ನಮ್ಮ ಪಾವನಿ ಅಂದ್ರೆ ಅವಳು ಹಾಫ್ ಸ್ಯಾರಿ ಫಂಕ್ಷನ್ ಮಾಡೋ ಟೈಮಲ್ಲಿ ನಾವು ಮೆಹಂದಿ ಅಂತ ಹೇಳಿ ಮಾಡಿದ್ವಿ ಅವಳಿಗೆ. ಆ ಟೈಮಲ್ಲಿ ಬ್ಯಾಕ್ ಡ್ರಾಪ್ ನನಗೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳಿ ಸ್ಟ್ಯಾಂಡ್ ಬೇಕಿತ್ತು. ಸೊ ಆ ಟೈಮ್ ಬಂದು ಈ ಸೆಕೆಂಡ್ ಕರೋನಾ ಬರುತ್ತೆ ನೋಡಿ, ಆ ಟೈಮ್ ಅಂದ್ರೆ ಸೆಕೆಂಡ್ ಕರೋನಾ ಬಂದಿತ್ತು ನೋಡಿ, 2ನೇ ಇದಕ್ಕೆ. ಆವಾಗ ಅದೇ ಲಾಕ್ಡೌನ್ ಎಲ್ಲ ಆಗಿತ್ತು. ಆ ಟೈಮಲ್ಲಿ ನಮ್ಮ ಪಾವನಿ ಮೆಚೂರ್ ಆಗಿದ್ದು. ಸೊ ಅವಾಗ ನಾನು ಇದನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ಅವಾಗ ಸ್ವಲ್ಪ ನಮ್ಮ ಮನೆಯವ್ರು ಫ್ರೀ ಆಗಿದ್ರು, ಆವಾಗ ಅಷ್ಟೊಂದು ಆಫೀಸ್ ಎಲ್ಲ ಸ್ವಲ್ಪ ಇದಿತ್ತಲ್ವಾ. ಸೊ ಆ ಟೈಮಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಇದನ್ನ ಮಾಡಿಸ್ಕೊಂಡಿದ್ದೆ. ಅವ್ರ ಇವ್ರ ಕೈಲಿ ಯಾರೋ ಕೈಲೋ ಮಾಡಿಸ್ಕೊಂಡ್ ಬಂದು ಕೊಟ್ಟಿದ್ರು ನನಗೆ. ಸೊ ಅದನ್ನ ನಾನು ಇವಾಗ ನನ್ಗೆ ಈ ತರ ಯೂಸ್ ಆಗ್ತಾ ಇದೆ. ಸೊ ನಾವು ಬ್ಯಾಕ್ ಡ್ರಾಪ್ ಇದನ್ನ ನಾನು 2 ತರಿಸಿದ್ದೆ ಮೀಶೋದಲ್ಲಿ. ಆಗ್ಲೇ ಹೇಳ್ದಂಗೆ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ವಿ, ಅಂದ್ರೆ ಇದು ಚೆನ್ನಾಗಿ ಮ್ಯಾಚ್ ಆಗ್ಬೋದು ನಮ್ಮ ಒಂದು ಸೀರೆಗೆ ಎಲ್ಲ ಅಂತ ಹೇಳಿ. ಸೊ ಇವಾಗ ಹೆಂಗಾಗೋಗಿದೆ ಅಂದ್ರೆ ಏನೇ ಮಾಡಿದ್ರು ಮಕ್ಕಳನ್ನ ಕೇಳಿ ಕೇಳಿ ಮಾಡೋ ತರ ಆಗೋಗ್ಬಿಟ್ಟಿದೆ. ಮಕ್ಕಳು ಚಿಕ್ಕವ್ರು ಇದ್ದಾಗ ನಾವ್ ಹೇಳ್ದಂಗ ಅವ್ರು ಕೇಳೋರು, ಬಟ್ ಈಗ ಅವ್ರು ದೊಡ್ಡವ್ರು ಆಗ್ತಾ ಆಗ್ತಾ ನಾವ್ ಅವ್ರು ಹೇಳ್ದಂಗೆ ಕೇಳೋ ತರ ಆಗೋಗುತ್ತೆ. ಸೊ ಏನ್ ಮಾಡಿದ್ರು ನನ್ಗೆ ನನ್ನ ಮಕ್ಳ ಒಪಿನಿಯನ್ ಇರ್ಲೇಬೇಕು. ಅವ್ರನ್ನ ಕೇಳ್ತಾ ಇರ್ತೀನಿ, ಇದೀಗಿರ್ಲಿನ ಹಾಗಿರ್ಲಿನ ಅಂತ ಹೇಳಿ. ಇನ್ನ ಸೀರೆನ ನಾನು ಈ ರೀತಿ ಸಿಂಪಲ್ ಆಗಿ ಉಡ್ಸಿದೀನಿ, ತುಂಬಾ ಚೆನ್ನಾಗಿ ಬಂತು ನಿಜವಾಗ್ಲೂ. ಒಂದೇ ಅಟೆಂಪ್ಟ್ ಅಲ್ಲಿ ಉಡಿಸ್ಬಿಟ್ಟೆ. ಲಾಸ್ಟ್ ಇಯರ್ ಅಂತೂ ನಾನು ಬೇರೆ ಯಾವ್ದೋ ಒಂದು ಸ್ಟೈಲ್ ನ ಟ್ರೈ ಮಾಡಕ್ ಹೋಗಿ ಅದು ಸರಿಯಾಗಿ ಬರ್ದಿರಾ ಮತ್ತೆ 2ನೇ ಸತಿ ನಾನು ನನ್ನ ಸ್ಟೈಲಲ್ಲೇ ನಾನು ಉಡ್ಸಿದ್ದು. ಸೊ ಈ ವರ್ಷ ಮಕ್ಳು ಹೇಳ್ಬಿಟ್ರು, ಅಮ್ಮ ದಯವಿಟ್ಟು ನೀವು ಯಾವ್ಯಾವ್ದೋ ಸ್ಟೈಲ್ ಟ್ರೈ ಮಾಡಬೇಡಿ, ನಮ್ಮನೆ ಲಕ್ಷ್ಮಿಗೆ ಅದೇ ನಾನು ಫಸ್ಟ್ ಬಿಗಿನಿಂಗ್ ಅಲ್ಲೇ ಹೇಳ್ದಂಗೆ ನೀವು ಕರೆಕ್ಟಾಗಿ ಉಡ್ಸೋದೇ ಚೆನ್ನಾಗಿರತ್ತೆ ಅಂತ ಹೇಳಿ. ಸೊ ಹಂಗಾಗಿ ನಾನು ಈ ಸತಿ ನಾನು ಯಾವ ತರ ಉಡಿಸ್ತೀನೋ ರೆಗ್ಯುಲರ್ ಆಗಿ ಅದೇ ತರ ಉಡಿಸ್ದೆ. ತುಂಬಾ ಚೆನ್ನಾಗಿ ಬಂತು. ಒಂದೇ ಅಟೆಂಪ್ಟ್ ಅಲ್ಲಿ ಈಸಿಯಾಗಿ ಆಗೋಯ್ತು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಜಸ್ಟ್ ನಾನು 15 ನಿಮಿಷಕ್ಕೆ ಸೀರೆ ಉಡಿಸ್ಬಿಟ್ಟೆ. ಆಮೇಲೆ ಸಣ್ಣ ಪುಟ್ಟ ಅದು ಇರುತ್ತಲ್ವಾ ಚೇಂಜಸ್, ಅದು ಹನಿ ಸ್ವಲ್ಪ ಬಂದು ಹೆಲ್ಪ್ ಮಾಡಿಕೊಟ್ಲು ನನಗೆ. ಸೊ ನಾನು ಸೀರೆ ಉಡ್ಸೋ ಅಷ್ಟೊತ್ತಿಗೆ ಹನಿ ಫುಲ್ಲು ಮುಖವಾಡಕ್ಕೆಲ್ಲ ರೆಡಿ ಮಾಡಿಕೊಟ್ಲು. ಮತ್ತು ಸ್ಯಾರಿ ಉಡ್ಸುವಾಗ ಅವಳು ನನಗೆ ಸ್ವಲ್ಪ ಹಿಂದೆ ಮುಂದೆ ಸರಿ ಮಾಡೋದು ಅದನ್ನೆಲ್ಲ ಮಾಡ್ತಾ ಇದ್ಲು.
ಸೊ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ವಿ. ಅದಾದಮೇಲೆ ಫಸ್ಟ್ ಮೇಯ್ನ್ ಏನಂದರೆ ಅಮ್ಮನವ್ರಿಗೆ ಸೀರೆ ಕೂರಿಸುವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೇನಂದರೆ ಸೀರೆ ಉಡ್ಸೋದೇ ಒಂದು ಟಾಸ್ಕ್ ಆಗೋಗ್ಬಿಡತ್ತೆ. ಅದು ಒಂದು ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಬೇರೆ ಕೆಲಸಗಳು ತುಂಬ ಈಸಿ ಅಂತ ಹೇಳಿ ನನಗೆ ಅನ್ನಿಸ್ಬಿಡತ್ತೆ. ನನಗೆ ಲಾಸ್ಟ್ ಇಯರ್ ಆದಾಗ ಟೆನ್ಷನ್ ಆಗೋಗ್ಬಿಟ್ಟಿತ್ತು, ಏನಪ್ಪ ನಾನು ಇಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೀನಿ, ನನಗೆ ಸೀರೆ ಉಡ್ಸೋಕ್ಕೆ ಬರ್ತಿಲ್ವಾ ಅಂತ ಹೇಳಿ. ಸೊ ಈ ವರ್ಷ ನಾನು ಡಿಸೈಡ್ ಆಗಿಬಿಟ್ಟೆ, ಮಕ್ಕಳು ಹೇಳ್ದಂಗೆ ನಾನು ಏನೇನೋ ಟ್ರೈ ಮಾಡೋದು ಬೇಡ, ನನಗೆ ಯಾವ ಥರ ಬರುತ್ತೆ ನಾನು ಅದೇ ಥರ ಮಾಡೋಣ ಅಂದ್ಬಿಟ್ಟು. ಸೊ ಹಾಗಾಗಿ ಅದು ನನಗೆ ಪರ್ಫೆಕ್ಟಾಗಿ ಬಂತು. ಮತ್ತು ಒಂದು ವೇಳೆ ನಾವು ಬೇರೆ ಯಾವುದಾದ್ರೂ ಸ್ಟೈಲ್ನ ಟ್ರೈ ಮಾಡ್ತೀವಿ ಅಂದರೆ ನನಗೆ ಅರ್ಥ ಆಗಿದ್ದು ಏನಂದರೆ, ನಾವು ಹಬ್ಬ ಸ್ವಲ್ಪ ದಿನ ಇದೆ ಅಂತ ಅಂದಾಗ ಮುಂಚೆನೆ ನಾವು ಒಂದು ಸ್ವಲ್ಪ ಅದನ್ನು ಟ್ರೈ ಮಾಡಿಬಿಟ್ರೆ ಅವಾಗ ಉಡ್ಸೋಕ್ಕೆ ತುಂಬಾ ಈಸಿ ಆಗಿಬಿಡತ್ತೆ ಅಲ್ವಾ. ಹಾಗಾಗಿ ಸೊ ನೆಕ್ಸ್ಟ್ ಟೈಮ್ ನೋಡೋಣ. ಬಟ್ ನನಗೇನಂದರೆ ಇದೇ ಥರ ಚೆನ್ನಾಗಿದೆ ಅಂತ ಹೇಳಿ ಅನಿಸುತ್ತೆ. ಸೊ ಇದೇ ಇರಲಿ ಸದ್ಯಕ್ಕೆ, ನೋಡೋಣ ಮುಂದಕ್ಕೆ ಯಾವಾಗಾದರೂ. ಇನ್ನು ಅಮ್ಮನವ್ರಿಗೆ ಸೀರೆ ಎಲ್ಲ ಉಡ್ಸಾದ್ಮೇಲೆ ನಾನು ಕಳ್ಸಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಫಸ್ಟ್ ಅದೇ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಬಿಡೋಣ. ಆಮೇಲೆ ನಾವು ಮುಖವಾಡ ಎಲ್ಲ ಹಾಕಿದ್ಮೇಲೆ ಜ್ಯುವೆಲ್ಸ್ ಎಲ್ಲ ಅಂದರೆ ಸುಮ್ಮನೆ ಲೇಟ್ ಆಗುತ್ತೆ. ಸೊ ಫಸ್ಟ್ ಜ್ಯುವೆಲ್ಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಕಳ್ಸಕ್ಕೆ ಮತ್ತು ಅಮ್ಮನವ್ರಿಗೆ ಏನು ಇಟ್ಟಿದ್ದೀವಿ ಅದಕ್ಕೆ ಎಲ್ಲಾನು ಜ್ಯುವೆಲ್ಸನ್ನು ಹಾಕ್ತೆ. ನನಗೆ ಇನ್ನೂ ಒಂದು ಸೆಟ್ ಹಾಕಬೇಕು ಅಂತ ಆಸೆ ಇತ್ತು ಜ್ಯುವೆಲ್ಸ್, ಅಂದರೆ 3 ಹಾಕೋಣ ಸ್ಟೆಪ್ ಬೈ ಸ್ಟೆಪ್ ಅಂತ. ನಮ್ಮ ಹನಿ ಒಪ್ಪಲೇ ಇಲ್ಲ, ಅಮ್ಮ ಸಿಂಪಲ್ಲಾಗಿ ಎಲಿಗೆಂಟಾಗಿದ್ದರೆ ಚೆನ್ನಾಗಿರತ್ತಮ್ಮ, 2 ಹಾಕಿದ್ದೀರಾ ಚೆನ್ನಾಗಿದೆ, ಇಷ್ಟೇ ಸಾಕು, ಮೇಲೆ ಇನ್ನೂ ಹಾಕಕ್ಕೆ ಹೋಗಬೇಡಿ ಅಂದ್ಲು. ಓಕೆ ಅಮ್ಮ ಅಂತ ಹೇಳಿ ನಾನು ಅದನ್ನು ಅವಳು ಹೇಳ್ದಂಗೆ, ಅದೇ ಆಗಲೇ ಹೇಳ್ದಂಗೆ ಕೆಲವೊಂದೆಲ್ಲ ನಾವು ಮಕ್ಕಳನ್ನ ಕೇಳೋದೂ ಒಂದು ಇದಿರುತ್ತಲ್ವ ಅವ್ರು ದೊಡ್ಡವರಾದ್ಮೇಲೆ, ಹಾಗೆ. ಸೊ ನಾನು ಒಂದೊಂದು ಕೆಲಸ ಮಾಡ್ತಿದ್ದೆ, ಹನಿ ಒಂದೊಂದು ಕೆಲಸ ಮಾಡ್ತಾ ಇದ್ಲು. ಸೊ ನಮ್ಮ ಪಾವನಿ ಅಂತೂ ಫುಲ್ ಫಾಸ್ಟು, ದೇವ್ರ ಮನೆ ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ಲು. ಆಮೇಲೆ ನಾನು ಏನೇನು ಬೆಳ್ಳಿ ಐಟಮ್ಸು ಬ್ರಾಸ್ ಐಟಮ್ಸ್ ಎಲ್ಲ ಅವಳಿಗೆ ಯಾವ್ಯಾವುದು ಕೆಲವೊಂದು ಕೊಟ್ಟಿದ್ದೆ, ಎಲ್ಲದಕ್ಕೂ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ಲು. ಇನ್ನು ಅದಾದ್ಮೇಲೆ ಈಗ ಅಮ್ಮನವ್ರನ್ನ ಕೂರ್ಸಿದ್ಮೇಲೆ ಸೊ ಆ ಕಡೆ ಈ ಕಡೆ ನಾವು ಏನೇನು ಐಟಮ್ಸ್ನ ಇಡಬೇಕು ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊತಿದ್ವಿ. ಬಿಕಾಸ್ ಎಗೇನ್ ಹೋಗಿ ನಾವು ಅಮ್ಮನ ಕಡೆ ಅಂದರೆ ಡಿಸ್ಟರ್ಬ್ ಮಾಡಿ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ನಾವು ಒಂದು ಕಡೆಯಿಂದ ಇಟ್ಕೊಂಡು ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತು ಆ್ಯಸ್ ಯೂಶ್ವಲ್ ಪ್ರತಿ ವರ್ಷ ಆದಂಗೆ ಸೊ ಇದನ್ನು ಈ ಕಡೆ ಇಡೋಣ ಆ ಕಡೆ ಇಡೋಣ ಅಂತ ಕನ್ಫ್ಯೂಷನ್ಸ್ ಆಗ್ತಾನೆ ಇತ್ತು. 2-3 ಸತಿ ಚೇಂಜ್ ಮಾಡೋದು ಹಿಂಗೆಲ್ಲ ಮಾಡ್ಕೊತಾ ಇದ್ವಿ. ಹಾಗೇನೆ ನಾನು ದೇವ್ರ ಹತ್ರ ನಾವು ಯಾವುದೇ ರೀತಿ ಅಮೌಂಟ್ ಇಟ್ಟರೆ ಕಾಯಿನ್ಸೇ ಇಡೋದು, ನಾನು ಬೇರೆ ಎಲ್ಲ ಏನೂ ಇಡೋದಿಲ್ಲ. ಸೊ ಅದನ್ನು ಎಲ್ಲ ನಾನು ಆರ್ಗನೈಸ್ ಮಾಡ್ತಿದ್ದೆ. ಅಂದರೆ ಅಮ್ಮನವ್ರ ಮುಂದೆ ನಾವು ಏನೇನು ಪ್ಲೇಟ್ಸ್ ಇಡ್ತೀನಿ ಅದಕ್ಕೆಲ್ಲ ಏನೇನು ಬೇಕು ಅಂತ ನಾನು ಅದನ್ನು ಆರ್ಗನೈಸ್ ಮಾಡ್ಕೊತಾ ಇದ್ದೆ. ಸೊ ಹನಿನೂ ನನಗೆ ಕೆಲವೊಂದನ್ನೆಲ್ಲ ಹೆಲ್ಪ್ ಮಾಡ್ತಿದ್ಲು. ಮತ್ತು ಇನ್ನೊಂದು ಮಿಸ್ಟೇಕ್ ಆಯಿತು, ಆ್ಯಕ್ಚುಲಿ ನಾನು ಈ ಸತಿ ಚಿಕ್ಕಪೇಟೆಗೆ ಹೋದಾಗ ಇದು ಏನು ನಾನು ಬಿಂದಿಗೆ ಇಟ್ಟು ಕಲಶ ಇಡ್ತೀನಿ ಅಲ್ವಾ, ಸೊ ಅದಕ್ಕೆ ಅಂತ ಹೇಳಿ ಒಂದು ತಿಲಕ ತೊಗೊಂಡು ಬಂದಿದ್ದೆ ನಾನು. ತುಂಬ ಚೆನ್ನಾಗಿತ್ತು ತಿಲಕ, ನಿಜವಾಗ್ಲೂ ಎಲ್ಲಿ ಇಟ್ಬಿಟ್ಟೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಎಷ್ಟು ಹುಡುಕಿದ್ದೀನಿ ಅಂದರೆ ಅಷ್ಟು ಹುಡುಕಿದ್ದೀನಿ. ಆಲ್ಮೋಸ್ಟ್ ಆಲ್ ಅದೆಷ್ಟು 1000 ರೂಪೀಸೇ ಕೊಟ್ಟಿದ್ದೇನೋ, 1000 ರೂಪಾಯಿನೇ ಕೊಟ್ಟಿದ್ದೆ ಆ ತಿಲಕಕ್ಕೆ. ಮತ್ತು ನಮ್ಮದು ಏನು ರೆಗ್ಯುಲರಾಗಿ ನಾವು ಪ್ರತಿ ವರ್ಷ ಇಡ್ತಿದ್ವಿ ಅದನ್ನೇ ಇಟ್ಟೆ. ನಾನು ಜನ್ಸ್ ಇಬ್ಬರು ತೊಗೊಂಡಿದ್ವಿ. ಬಟ್ ನಂದು ಗೊತ್ತಿಲ್ಲ ನಾನು ಎಲ್ಲಿಟ್ಟೆ ಅಂತ. ಅಂದರೆ ನನಗೆ ಪರ್ಸಲ್ಲಿ ಹಾಕ್ಕೊಂಡು ಬಂದಿದ್ದು ಚೆನ್ನಾಗಿ ನೆನಪು. ಸೊ ಅದು ನಾನು ಪರ್ಸನ್ನಿಂದ ತೆಗೆದೆ, ಅವತ್ತು ಮನೆಗೆ ಬಂದಾಗ ನನಗೆ ಚೆನ್ನಾಗಿ ನೆನಪಿದೆ. ನಾನು ಪರ್ಸಿಂದ ತೆಗೆದು ಅಲ್ಲಿ ಎಲ್ಲ ಐಟಮ್ಸ್ ಇಟ್ನಲ್ವ ಅಲ್ಲಿ ಯಾವುದ್ರಲ್ಲೂ ಹಾಕಿದೆ ಅಂತ ನೆನಪು. ಬಟ್ ಎಷ್ಟು ಹುಡುಕಿದ್ದೀನಿ ಅಂದರೆ, ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಅಂದರೆ ಕೊನೆಗೂ ಸಿಕ್ಕಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನೀನು ಅಮ್ಮ ಬಿಡಿ, ಈಗ ಅದನ್ನ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗಿರೋದನ್ನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಹೋದ್ವಿ. ಇನ್ನು ಕಳಶದ ಪಕ್ಕ ಅದು ಮಣೆ ನಾನೇನು ತೊಗೊಂಡು ಬಂದಿದ್ದೆ, ಸೊ ಅದು ಕಳಶ ಇಟ್ಟು ಆ ಕಡೆ ಈ ಕಡೆ ನಾನು ಆನೆಗಳನ್ನ ಇಟ್ಟು ಆ ಕಡೆ ಒಂದು ಕಡೆ ಅನ್ನಪೂರ್ಣೇಶ್ವರಿ ವಿಗ್ರಹ, ಒಂದು ಕಡೆ ಸರಸ್ವತಿ ವಿಗ್ರಹನ ಆ ರೀತಿ ಇಟ್ಕೊಂಡು ಬಂದ್ವಿ. ಸೊ ಆ್ಯಸ್ ಯೂಶ್ವಲ್ ಒಂದು ಕಡೆಯಿಂದ ಅರೇಂಜ್ ಮಾಡಿಕೊಂಡು ಬಂದಿದ್ದಕ್ಕೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ನಾನು ಇದೆಲ್ಲ ರೆಡಿ ಮಾಡ್ತಿದ್ದೆ. ಸೊ ನಮ್ಮ ಮನೆಯವ್ರು ಬಂದರು, ಅವರು ಬ್ಯಾಕ್ ಡ್ರಾಪನ್ನು ಹಾಕ್ಕೊಡ್ಲಿಕ್ಕೆ ಅಂತ ಹೇಳಿದ್ನಲ್ವ, 40 to 50 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾವು ಬ್ಯಾಕ್ ಡ್ರಾಪು ಹಾಕಿ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ವಿ. ಅವ್ರಿಗೆ ಫುಲ್ ಶಾಕ್ ಬಂದಿದ ತಕ್ಷಣ, ಏನಿದು ನನ್ನನ್ನು ವೇಟೇ ಮಾಡಿಲ್ಲ, ನೀವೇ ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಪರವಾಗಿಲ್ಲ ಅಂತ ಹೇಳಿ. ಆಮೇಲೆ ಅದೇ ಹನಿ ಪಪ್ಪ ನಾನೇ ಮಾಡಿದೆ ಅಂತೆಲ್ಲ ಅವರಿಬ್ಬರು ಹೇಳ್ತಾ ಇದ್ರೆ, ನೋಡು ನನ್ನ ಮಗಳಿಗೆ ನಾನು ಹೆಂಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂತ ಹೇಳಿ. ಅಲ್ಲೂ ಅವ್ರಿಗೆ ಅವರು ಹೊಗಳ್ಕೋತಾ ಇದ್ದಾರೆ, ನಾನು ಆ ಥರ ನನ್ನ ಮಕ್ಕಳನ್ನ ಬೆಳೆಸಿದ್ದೀನಿ ಅಂದ್ಬಿಟ್ಟು. ಸೊ ಅದು ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಅಪ್ಪ ಮಕ್ಕಳು ಸೇರಿಕೊಂಡ್ರೆ ಅಂತೂ
ತುಂಬಾ ಮಾತಾಡ್ತಾರೆ. ನಮ್ಮ ಮನೆಯವ್ರು ನಿಜ ಹೇಳ್ಬೇಕು ಅಂದ್ರೆ ನನ್ ಜೊತೆ ಮಾತಾಡೋದು ಕಡಿಮೆ, ಆದ್ರೆ ಅವ್ರ ಮಕ್ಕಳ ಜೊತೆ ಎಷ್ಟು ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಹೆಂಗ್ ಟೀಸ್ ಮಾಡ್ತಾರೆ ಅಷ್ಟು ಟೀಸ್ ಮಾಡ್ತಾರೆ. ನಾನು ತುಂಬಾ ಸತಿ ಹೇಳಿದ್ದೀನಿ. ಅದ್ರಲ್ಲೂ ಎಸ್ಪೆಷಲಿ ನನ್ಗೆ ನಮ್ಮ ಪಾವನಿದು ಮತ್ತೆ ನಮ್ಮ ಮನೆಯವ್ರದ್ದು ಕಾನ್ವರ್ಸೇಷನ್ ಕೇಳಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಸ್ವಲ್ಪ ಇಬ್ಬರದು ಒಂದೇ ರಾಶಿ, ಸ್ವಲ್ಪ ಒಂದೇ ಕ್ಯಾರೆಕ್ಟರು ಅವ್ರಿಬ್ಬರದೂನು. ಸೊ ಅವರಿಬ್ರು ಏನಾದ್ರು ಆರ್ಗ್ಯುಮೆಂಟ್ಗೆ ನಿಂತ್ಕೊಂಡ್ಬಿಟ್ರೆ ನಾ ಮುಂದು ತಾ ಮುಂದು ಅಂತ ಹೇಳಿ, ಅಂದ್ರೆ ಒಂಥರ ಜೋರ್ ಆರ್ಗ್ಯುಮೆಂಟ್ ತರ ಅಲ್ಲ, ಒಂಥರ ಫನ್ನಿ ಆರ್ಗ್ಯುಮೆಂಟ್ಸ್ ಇರತ್ತೆ ಅವ್ರಿಬ್ಬರದು. ಅದು ಕೇಳಕ್ ತುಂಬಾ ಚೆನ್ನಾಗಿರತ್ತೆ. ಸೊ ನಾನು ಅದೇ ಈಗ ಮನೆಗಳು ಇಲ್ಲಿ ನಾನೇನ್ ಪೀಠಗಳೆಲ್ಲ ಇಟ್ಟಿರ್ತೀನಿ ಅಲ್ವಾ, ಸೊ ಕೆಲವು ಪೀಠಗಳು ಇಲ್ಲಿ ನನಗೆ ಕರೆಕ್ಟಾಗಿ ಸೆಟ್ ಆಗ್ತಿತ್ತು, ಕೆಲವೊಂದು ಆಗ್ತಿರ್ಲಿಲ್ಲ. ಅದೇ ಯೋಚನೆ ಮಾಡ್ತಾ ಇದ್ದೆ, ಇನ್ನು ನಾನೇನೇನು ಪೆಂಡಿಂಗ್ ಇದೆ, ಇನ್ನೇನೇನು ತಗೊಬೇಕು, ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಸೊ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಸೊ ಹಂಗೆ ಅವ್ರ ಕಾನ್ವರ್ಸೇಷನ್ ಕೇಳ್ಕೊಂಡು ಅರೇಂಜ್ ಮಾಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಸೊ ಲಾಸ್ಟ್ ಟೈಮು ನಾನು ಹೇಳಿದ್ದೆ, ಈ ಸತಿಯಿಂದ ನಾವು ಗೆಜ್ಜೆ ಅಂದ್ರೆ ಅವ್ರಿಗೆ ಮಕ್ಕಳಿಗೆ ನಟವಾಂಗ ಕೊಟ್ಟಿದ್ರು, ನಟವಾಂಗ ಇಟ್ಟು ಮಾಡೋಣ ಅಂತ ಹೇಳಿ ನನ್ನ ಮೈಂಡಲ್ಲಿ ಇತ್ತು. ಬಟ್ ಮಕ್ಕಳು ಅಮ್ಮ ಗೆಜ್ಜೆನೂ ಇಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕಂದ್ರೆ ಈ ಭರತನಾಟ್ಯಂ ಡ್ಯಾನ್ಸಸ್ ಏನಿರ್ತಾರೆ, ಕ್ಲಾಸಿಕಲ್ ಡ್ಯಾನ್ಸಸ್, ಅವರು ನಿಜವಾಗ್ಲೂ ಅವ್ರ ಗೆಜ್ಜೆನ ತುಂಬಾನೇ ಪೂಜಿಸ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ಅಷ್ಟು ಪ್ರೀಶಿಯಸ್ ಇರತ್ತೆ ಆ ನಟವಾಂಗ ಆಗ್ಬೋದು, ಆ ಗೆಜ್ಜೆ ಆಗ್ಬೋದು. ಸೊ ಅವರು ನಮ್ಮ ಮಕ್ಕಳು ಪ್ರತಿ ಸಲ ಅವ್ರದ್ದು ಯಾವುದೇ ಒಂದು ಪ್ರೋಗ್ರಾಮ್ ಇದ್ರೂ ಆ ದೇವ್ರ ಹತ್ರ ಇಟ್ಟು ಅದನ್ನ ಪೂಜೆ ಮಾಡ್ಕೊಂಡೆ ಅವರು ಹೋಗೋದು. ಈವನ್ ಅವ್ರ ಡ್ಯಾನ್ಸ್ ಕ್ಲಾಸಲ್ಲೂ ಅಷ್ಟೇನೆ. ಈಗ ದಸರಾ ಟೈಮಲ್ಲಿ ಅವಾಗೆಲ್ಲಾನು ಅವರು ಕಂಪಲ್ಸರಿಯಾಗಿ ಗೆಜ್ಜೆ ಎಲ್ಲ ಇಟ್ಟು ಪೂಜೆ ಮಾಡೋದು ಅವೆಲ್ಲ ತುಂಬಾನೇ ಮಾಡ್ತಾರೆ. ಸೊ ಮಕ್ಕಳು ಅಮ್ಮ ಅದನ್ನು ಎಲ್ಲ ಇಡೋಣ ಅಂದ್ರು. ನಾನು ಅವರು ಖುಷಿ ಆಯ್ತು ನನಗೂ. ಬಿಕಾಸ್ ಕೆಲವೊಂದು ಕಲ್ಚರ್ಸ್, ಕೆಲವೊಂದು ಸಂಪ್ರದಾಯಗಳು ಮಕ್ಳಿಗೆ ನಾವು ಹೇಳ್ಕೊಡೋದು, ಅವ್ರಿಗೂ ಅದೆಲ್ಲ ಬರಬೇಕು ಅನ್ನೋದು ನನಗೆ ತುಂಬಾ ಇದೆ. ಸೊ ಅದನ್ನೆಲ್ಲ ಇಟ್ಟು ಎಲ್ಲ ಮಾಡಿದ್ವಿ. ಸೊ ಫೈನಲ್ ಆಗಿ ನಾನು ಆಗ್ಲೇ ಹೇಳ್ದಂಗೆ ನನಗೆ ಗೇನ್ ಪೀಠಗಳು ಶಾರ್ಟೇಜ್ ಅಂತ ಹೇಳಿ ಅನ್ನಿಸ್ತು. ಎಷ್ಟು ಪೀಠ ತಗೊಂಡ್ ಬಂದ್ರು ಅದು ಒಂಥರ ನನಗೆ ಆಗ್ತಾ ಇಲ್ಲ ಅನ್ನೋ ಥರನೇ ಇತ್ತು. ಸೊ ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಇನ್ನೂ ಒಂದೆರಡು ತರಣ ನನಗೆ ಕೇಳ್ತಾ ಇದ್ರು, ಏನು ನೀವು ಪೀಠನ ಅಷ್ಟೊಂದು ಪೀಠ ತಗೊಂಡ್ ಬರ್ತೀರಾ, ಹೇಗೆ, ಎಲ್ಲಿಟ್ಕೋತೀರಾ, ಏನ್ ಮಾಡ್ತೀರಾ ಅಂತ ಹೇಳಿ. ನೋಡಿ ಈಗ ಇಷ್ಟು ತಂದಿದ್ರು ನನಗೆ ಇವಾಗ ಇನ್ನೂ 2 ಬೇಕು, ಇನ್ನೂ 1-3 ಬೇಕು ಅನ್ನೋ ಥರನೇ ಇತ್ತು. ಸರಿ, ಅದನ್ನೆಲ್ಲ ಒಟ್ನಲ್ಲಿ ನಾನು ಪ್ರತಿ ವರ್ಷ ತಗೋತೀನಿ. ನೀವು ನನ್ನ ಒಂದು ಹಿಂದಿನ ನನ್ನ ವ್ಲಾಗ್ಸ್ನೆಲ್ಲ ನೋಡಿದ್ರೆ ನಾನು ಶಾಪಿಂಗ್ ಮಾಡುವಾಗೆಲ್ಲ ಒಂದೊಂದು ಪೀಠ ಅಂತೂ ನಾನು ಶಾಪ್ ಮಾಡೇ ಮಾಡ್ತೀನಿ. ಎಕ್ಸ್ಟ್ರಾ ಇನ್ನೇನೋ ಒಂದು ಆ್ಯಡ್ ಆಗುತ್ತೆ. ಈ ವರ್ಷ ಏನಂದ್ರೆ ನಾವು ಗೆಜ್ಜೆದು ಅದೇ ನಟವಾಂಗ ಗೆಜ್ಜೆ ಅದು ಒಂದು ಇರಲಿಲ್ಲ, ಮತ್ತೆ ನಾನು ಸರಸ್ವತಿ ವಿಗ್ರಹ ಇಟ್ಟಿರಲಿಲ್ಲ ಹೋದ ವರ್ಷ. ಈ ವರ್ಷ ಸರಸ್ವತಿ ವಿಗ್ರಹನೂ ನಾನು ಇಟ್ಟೆ. ಸೊ ಈ ಥರ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋದಂಗೆ ನಮ್ಗಲ್ಲಿ ಪೀಠಗಳು ಶಾರ್ಟೇಜ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಅದು ಒಂದು ಇದಾಯಿತು. ಮತ್ತೆ ಈ ದೀಪ ಇನ್ನೊಂದು ಕನ್ಫ್ಯೂಷನ್ ನೋಡಿ, ನಾನು ಕ್ಲಿಯರ್ ಮಾಡಬೇಕಿತ್ತು. ನಾನು ಏನು ಚಿಕ್ಕಪೇಟೆದು ಶಾಪಿಂಗ್ ಬ್ಲಾಗ್ ಹಾಕಿದಾಗ ದೀಪದ್ದು ಹೇಳಿದ್ನಲ್ವಾ, ಸೊ 23,000 ಅಂತ ಹೇಳಿ ಅಲ್ಲಿ ಒಂದೇ ದೀಪ ತೋರಿಸಿರೋದಕ್ಕೆ ಸುಮಾರು ಜನ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ಇವನ್ ನಮ್ಮ ಅರ್ನಿ ಕಲೆಕ್ಷನ್ ನಂಬರ್ಗೂ ಸಹ ಸುಮಾರು ಜನ ಅದಕ್ಕೆ ಮೆಸೇಜಸ್ ಹಾಕಿದ್ದಾರೆ. ನಮ್ಮ ಸ್ಟಾಫ್ ಎಲ್ಲ ಹೇಳ್ತಾ ಇದ್ರು, ಮ್ಯಾಮ್ ಇದಕ್ಕೆಲ್ಲ ಮೆಸೇಜಸ್ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಸಿಂಗಲ್ ದೀಪಕ್ಕೆ ಕೊಟ್ರ ನೀವು, ಇಲ್ಲ ಜೋಡಿ ದೀಪಕ್ಕೆ ಕೊಟ್ರ ಅಂತ ಅಂದ್ಬಿಟ್ಟು. ಹಂಗೂ ಕೆಲವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ನಾನು ಕಮೆಂಟ್ಸ್ ಅಲ್ಲೂ ಸಹ. ಅದು ನಾನು 2 ದೀಪಕ್ಕೂ ಸೇರಿ 23,000 ಕೊಟ್ಟಿದ್ದು, ಒಂದು ದೀಪಕ್ಕೆ 23,000 ಖಂಡಿತ ಅಲ್ಲ. ನಾನು ಆ ವ್ಲಾಗಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ನನ್ನ ಬಜೆಟ್ 30,000 ಇದ್ದಿದ್ದು, 30,000 ರೂಪಾಯಿಗೆ ನನಗೆ ಅಂತ 23,000 ದೀಪಕ್ಕೆ ಕೊಟ್ರೆ ಇನ್ನು 7,000 ಉಳ್ದಿದ್ದಕ್ಕೆ ನಾನು ಎಕ್ಸ್ಟ್ರಾ ಬ್ರಾಸ್ ಐಟಮ್ ತಗೊಂಡೆ ಅನ್ನೋದು. ಹಂಗೂ ಕೆಲವು ಕನ್ಫ್ಯೂಷನ್ಸ್ ಆಗತ್ತೆ. ಸೊ ಇವಾಗ ಇನ್ನೂ ಒಂದ್ಸತಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು 2 ದೀಪಕ್ಕೆ ಸೇರಿ 23,000 ರೂಪಾಯಿ ಕೊಟ್ಟು ತಗೊಂಡಿದ್ದು. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಇಷ್ಟೆಲ್ಲ ಆಯಿತು. ನಾವಿಲ್ಲೆಲ್ಲ ಮಾಡ್ತಾ ಇದ್ರೆ ನಮ್ಮ ಪಾವನಿ ದೇವ್ರ ಮನೆದು ಎಲ್ಲ ಮುಗಿಸ್ಬಿಟ್ಟು ಪಾಪ ಅಡುಗೆ ಮಾಡ್ತಾ ಇದ್ಲು ನೈಟ್ ಊಟಕ್ಕೆ ಅಂತ ಹೇಳಿ. ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ಲು. ನಿಜವಾಗ್ಲೂ ಇಬ್ರು ಹೆಣ್ಮಕ್ಳು ಇರೋದ್ರಿಂದ ನನಗೆ ಎಷ್ಟು ಹೆಲ್ಪ್ಫುಲ್ ಆಗ್ತಿದೆ ಅಂದರೆ. ಬಟ್ ನಾನು ಇನ್ನೊಂದು ಹೇಳ್ತೀನಿ, ನನಗೆ ಹೆಣ್ಮಕ್ಳೇ ಅಲ್ಲ, ನನಗೊಂದು ವೇಳೆ ದೇವ್ರು ಏನಾದರೂ ಒಂದು ಹೆಣ್ಣು ಒಂದು ಗಂಡು ಕೊಟ್ಟು, ಇಲ್ಲ ಈ 2 ಗಂಡು ಮಕ್ಕಳು ಕೊಟ್ಟಿದ್ದಿದ್ರು ನಾನು ಇಷ್ಟೇ ಕೆಲಸ ಮಾಡಿಸ್ತಾ ಇದ್ದೆ ಅವ್ರ ಕೈಲಿ. ಬಿಕಾಸ್ ನನ್ನ ತೇರಿ ಒಂದೇನೆ, ಹೆಣ್ಮಕ್ಳು ಹೊರ್ಗಡೆ ಹೋಗಿ ದುಡಿದ್ರೆ ಯಾವ ಲೆವೆಲ್ಗೆ ತಪ್ಪಿಲ್ಲ ಅಂತ ಇವಾಗ ನಾವು ಅಷ್ಟು ಫಾರ್ವರ್ಡ್ ಆಗಿ ಯೋಚನೆ ಮಾಡ್ತೀವೋ, ಅದೇ ರೀತಿ ಗಂಡು ಮಕ್ಕಳು ಮನೆ ಒಳಗಡೆ ಕೆಲಸ ಮಾಡೋದು ತಪ್ಪಿಲ್ಲ ಅಂತ ನಾನು ನಂಬ್ತೀನಿ.
ನಂಬ್ತೀನಿ. ನಾವು ಇಬ್ರು ಮಕ್ಕಳನ್ನು ಯಾವಾಗ್ಲೂ ಅಷ್ಟೇ ಈಕ್ವಲ್ ಆಗಿ ನೋಡ್ಬೇಕು. ಹೆಣ್ಮಕ್ಳು ಬರೀ ಮನೇಲಿ ಮಾಡ್ಬೇಕು, ಹೊರ್ಗಡೆ ಹೋಗಿ ಮಾಡಂಗಿಲ್ಲ, ಇಲ್ಲ ಗಂಡ್ ಮಕ್ಳು ಬರೀ ಹೊರ್ಗಡೆ ಮಾಡ್ಬೇಕು, ಮನೇಲಿ ಮಾಡಂಗಿಲ್ಲ ಅನ್ನೋ ತೇರಿ ತಗೋಬರ್ಬಾರ್ದು. ಇಬ್ಬರು ಮಕ್ಳಿಗೂ ನಾವೆಲ್ಲಾ ತರ ಹೇಳ್ಕೊಡ್ಬೇಕು. ಹೆಣ್ಮಕ್ಳಿಗೆ ಧೈರ್ಯವಾಗಿ ಹೊರ್ಗಡೆ ಹೋಗಿ ದುಡ್ದು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋ ಅಂತ ಕೆಪಾಸಿಟಿ, ಅವ್ರ ಮೇಲೆ ಅವ್ರು ಡಿಪೆಂಡ್ ಆಗುವಂತ ಕೆಪಾಸಿಟಿನ ನಾವು ಹೇಳ್ಕೊಡುವಾಗ, ಗಂಡ್ ಮಕ್ಳಿಗೂ ಸಹ ಮನೇಲಿರುವಂತ ಕೆಲಸ ಯಾವುದೇ ರೀತಿಯ ಚೀಪ್ ಅಂತ ಅಲ್ಲ, ಇಲ್ಲ ಯಾವುದೇ ರೀತಿಯ ಕೆಳಮಟ್ಟಿಗೆ ಅಲ್ಲ, ಅದನ್ನ ನೀವು ಮಾಡೋ ಅಷ್ಟು ನಿಮ್ಗೂ ಇರ್ಬೇಕು ಅನ್ನೋದು ನಾವ್ ಹೇಳ್ಕೊಡ್ಬೇಕು. ಸೊ ನಾನು ಅದನ್ನ ಹೇಳ್ತೀನಿ. ನನ್ಗೆ ಯಾರಾದ್ರೂ ಹೇಳ್ತಾರೆ ನಿಂಗಿಬ್ರು ಹೆಣ್ಮಕ್ಳಿದಾರೆ ಮಾಡ್ಕೊಟ್ಬಿಡ್ತಾರೆ ಬಿಡು ಅಂತ, ಬಟ್ ನನಗ್ ನಾನು ಅನ್ಕೋತಾ ಇರ್ತೀನಿ, ನನಗ್ ಗಂಡ್ ಮಕ್ಳು ಇದ್ದಿದ್ರು ನಾನು ಇದೇ ತರ ಮಾಡಿಸ್ತಾ ಇದ್ದೆ ಅನ್ಬಿಟ್ಟು ಎಲ್ಲಾನು ಹೇಳ್ಕೊಡ್ತಾ ಇದ್ದೆ ನನ್ ಗಂಡ್ ಮಕ್ಳು ಇದ್ದಿದ್ರು ನನ್ಗೆ. ಸೊ ಹೇಗೋ ಎಲ್ಲಾ ಕೆಲ್ಸ ಮುಗಿಸ್ಬಿಟ್ಟು, ನಿಜ ಹೇಳ್ಬೇಕು ಅಂದ್ರೆ ಈ ಸತಿ ಯಾವಾಗ್ಲೂ ನಮ್ಗೆ ಏನಾಗ್ತಿತ್ತು ಅಂದ್ರೆ ನೈಟ್ 12 ಗಂಟೆ ಆಗೋಗ್ಬಿಡ್ತಾ ಇತ್ತು ನನ್ಗೆ ಎಲ್ಲಾ ಕೆಲಸ ಮುಗಿಸೋ ಅಷ್ಟೊತ್ತಿಗೆ. ಆಮೇಲೆ ನಾನು ಮಕ್ಕಳನ್ನೆಲ್ಲ ಮಲ್ಗಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಹಿಂಗೆ ಓಡಾಡ್ಕೊಂಡು, ಇಲ್ಲ ಅಂದ್ರೆ ಅವಾಗ ಮಲ್ಗಿ ಮತ್ತೆ ಸ್ನಾನ ಮಾಡಿ ಆ ಥರ ಮಾಡ್ಕೋತಾ ಇದ್ದೆ. ಬಟ್ ಈ ಸತಿ ಏನಾಯ್ತು ಅಂದ್ರೆ ನಮ್ಗೆ 8:30 ಅಷ್ಟೊತ್ತಿಗೆ ಎಲ್ಲಾ ಕೆಲಸ ಮುಗ್ದೋಗ್ಬಿಟ್ಟಿತ್ತು. ನಿಜವಾಗ್ಲೂ ಎಷ್ಟು ಆರಾಮಾಗಿತ್ತು ಅಂದ್ರೆ ಅಷ್ಟು ಆರಾಮಾಗಿದ್ವಿ ನಾವು. ನಮ್ಮನೇಲಿ ಎಲ್ಲ ನಮ್ಗೆ ಆಶ್ಚರ್ಯ, ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ವಾ ನಾವು ಅಂತ ಹೇಳಿ. ಸೊ ಹಂಗೂನು 10 ಗಂಟೆವರೆಗೂನು ಹಂಗೆ ಹಿಂಗೆ ಓಡಾಡ್ಕೊಂಡಿದ್ವಿ. ಸೊ ಹಾಗೇನೆ ಇನ್ನ ಮಕ್ಕಳದು ಬಟ್ಟೆ ಅವಾಗ ನೈಟ್ ಅಲ್ಲಿ ಹೋಗಿ ಹನಿ ಇದೆಲ್ಲ ರೆಡಿ ಮಾಡ್ಬಿಟ್ಟು ಹೋಗಿ ಈಸ್ಕೊಂಡ್ ಬಂದ್ಲು. ಸೊ ಬಟ್ಟೆನು ಎಲ್ಲ ಚೆಕ್ ಮಾಡ್ಕೊಂಡು ಅವ್ರಿಗೆ ನೋಡ್ತಾ ಇದ್ವಿ. ಮತ್ತೆ ಅಲ್ಲೆಲ್ಲೇ ಮಕ್ಕಳು ಡಿಸೈಡ್ ಆಗ್ತಾ ಇದ್ರು ಯಾವ ಕಲರ್ ಹಾಕೊಳ್ಳೋಣ ಏನು ಎತ್ತ ಅಂತ ಹೇಳಿ. ನಾನು ಅವ್ರಿಗೆ ಒಂದೇ ಹೇಳೋದು, ಕಿತ್ತಾಡ್ಬೇಡಿ, ಇಬ್ರು ಖುಷಿ ಖುಷಿಯಾಗಿ ಇದ್ ಮಾಡ್ಕೊಂಡು ಹಾಕೊಳ್ಳಿ, ನಾನು ಇಬ್ಬರಿಗೂ ಒಂದೇ ಅಂದ್ರೆ ಚೆನ್ನಾಗೆ ಹೊಲ್ಸಿರ್ತೀನಿ ಅಂತ ಹೇಳಿ. ಸೊ ಈ ತರ ಇತ್ತು ಅವತ್ತಿನ ದಿನ. ಇನ್ನ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಕೊನೆವರೆಗೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.